ಇನ್ನು ಬೆಂಗಳೂರು ಗ್ರಾಮಾಂತರದ ವಿಚಾರಕ್ಕೆ ರಾಹುಲ್ ಗಾಂಧಿ ಮಾಡಿರೋ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಕೇಳೋಣ ಬನ್ನಿ. I also agree with Rahul Gandhi. Even I also have a very thorough this one. I also have made a very detailed investigation on even my Bangalore rural constituency also. Lot of golmals have been done. I don't want to disclose much. I'll come back later on this issue. ಇನ್ನು ರಾಹುಲ್ ಗಾಂಧಿ ಮಾಡಿರ್ತಕ್ಕಂಥ ಈ ಗಂಭೀರ ಆರೋಪಕ್ಕೆ ಬೆಂಗಳೂರು ಗ್ರಾಮಾಂತರದ ಜನ ಏನು ಹೇಳ್ತಾರೆ? ಆರ್ಆರ್ ನಗರದ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಬರೀ ಸುಳ್ಳು ಹೇಳ್ತಾರೆ, ಚುನಾವಣೆಯಲ್ಲಿ ಸೋತಾಗ ಈ ರೀತಿ ಆರೋಪಗಳನ್ನ ಮಾಡ್ತಾರೆ ಅವರು ಅಂತ ಜನ ರಾಹುಲ್ ಗಾಂಧಿ ವಿರುದ್ಧ ಕಿಡಿಕಾರಿದ್ದಾರೆ. ಚುನಾವಣೆಯಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಹಾಗಂತ ರಾಹುಲ್ ಗಾಂಧಿ ವಿರುದ್ಧ ಆರ್ಆರ್ ನಗರದ ಜನ ಕಿಡಿಕಾರಿದ್ದಾರೆ. ಆದಂತಹ ಲೋಕಸಭಾ ಚುನಾವಣೆಯಲ್ಲಿ ಮುಖ್ಯವಾಗಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಅಯ್ಯಪ್ಪ ಬರೀ ಸುಳ್ಳು ಹೇಳೋದು ಸರ್. ಅಯ್ಯಪ್ಪ ಪ್ರೂಫ್ ಇಟ್ಕೊಂಡು ಮಾತಾಡಲಿ, ಪ್ರೂಫ್ ಕೊಟ್ಬಿಟ್ಟು ಆಮೇಲೆ ಮಾತಾಡಲಿ. ನಮ್ಮ ಹತ್ರ ಸಾಕ್ಷ್ಯತೆಗೆ ಅಂದ್ರೆ ಅಕ್ರಮ ವೋಟರ್ ಐಡಿ ಅಕ್ರಮ ಅದು ತೋರಿಸ್ಬಿಟ್ಟು ಮಾತಾಡ್ಬೇಕಲ್ಲ. ಹೌದು, ನೀವೇನು ಈ ಭಾಗ ಚೆನ್ನಾಗಿ ಅವ್ರು ನಂಬೋದೇ ಇಲ್ಲ. ಇಲ್ಲ ಆಗಿಲ್ಲ. ಯಾಕಾಗಲ್ಲ ಅಲ್ಲ, ಏನಕ್ಕೆ ಹೆಂಗೆ ಅದನ್ನ ಫೋರ್ಜರಿ ಮಾಡೋಕ್ಕಾಗತ್ತೆ? ವೋಟರ್ ಐಡಿನ ಹಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಬ್ಬರು ವ್ಯಕ್ತಿದ್ದು ಫೋಟೋ ಇದ್ಮೇಲೆ ಅದನ್ನು ಇದು ಕಂಡುಹಿಡಿತಾರೆ, ಇವ್ರದ್ದೇ ಇದು ಐ ಡಿ ಕಾರ್ಡ್ ಅಂತ. ಅದನ್ನು ಬೇರೆಯವರು ಯಾವ ಥರ ಇದು ಮಾಡೋಕ್ಕಾಗತ್ತೆ? ಗೋಲ್ಮಾಲ್ ಮಾಡೋಕ್ಕಾಗತ್ತೆ? ಆಗಲ್ಲ ಸರ್. ಅದು ಯಾವ ಥರ ಮಾಡ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಏನಾದರೂ ಮಾಡಿದರೆ ನಮ್ಮ ಏರಿಯಾದಲ್ಲಿ ಆ ಥರ ಆಗಿದ್ರೆ ಅದ್ರ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಹಾಕಿದ್ದೀವಿ. ನಾವು ಯಾವಾಗೂ ಹಾಕೋದೇ ಕಾಂಗ್ರೆಸ್ಗೆನೆ, ಅದು ಬಿಟ್ಟು ಬೇರೆ ಇನ್ನೇನು ಮಾತಿಲ್ಲ. ಆದರೆ ಈ ಥರ ಫೋರ್ಜರಿ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ವೋಟ್ರ್ ಐ ಡಿನ ಇಲ್ಲ ಸರ್, ಹಲವಾರು ಪರ್ಫೆಕ್ಟಾಗಿ ಮಾಡಿಕೊಂಡಿದ್ದಾರಲ್ಲ ವೋಟ್ರ್ ಐ ಡಿನ. ಅದು ಹೆಂಗೆ ಮೋಸ ಮಾಡೋಕ್ಕೆ ಸಾಧ್ಯ? ಅವರು ಇನ್ನೊಂದು ಹೇಳ್ತಾರೆ, ಅವರು ಸೋತ್ಬಿಟ್ರೆ ಹಿಂಗೆ ಮಾತಾಡ್ತಾರೆ, ಗೆದ್ದುಬಿಟ್ರೆ ಇದೆಲ್ಲ ಮಾತಾಡೋದಿಲ್ಲ. ನಾನು ನೋಡಿದ್ದೀನಿ. ಈಗ ರಾಹುಲ್ ಗಾಂಧಿ ಬೆಂಗಳೂರಲ್ಲಿ ಸೋತ್ ಬೇರೆ ಎಲ್ಲನ ಅವರು ಅಂದ್ಕೊಂಡಿರೋ ಜಾಗದಲ್ಲಿ ಗೆದ್ದುಬಿಟ್ರೆ ಏನೋ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಸೋತ್ಬಿಟ್ರೆ ವೋಟ್ರ್ ಐ ಡಿ ಮೋಸ, ಇದು ಮೋಸ, ಅದು ಮೋಸ ಅಂತ ಮಾತಾಡಿದ್ದೀನಿ. ಭಾರಿ ಕೇಳಿದ್ದೀನಿ. ಅವರು ಸ್ವಲ್ಪ ಬುದ್ಧಿವಂತಿಕೆಯಿಂದ ಮಾತಾಡ್ತಾಯಿಲ್ಲ ಬಿಡಿ. ಅವ್ರು ಸೋತ್ಬಿಟ್ರೆ ಹಿಂಗೆ ಮಾತಾಡ್ತಾರೆ. ಅದು ನೋಡಿ ಸರ್, ಹಲವಾರು ಆಧಾರ್ ಕಾರ್ಡು ಇದೆಲ್ಲ ಲಿಂಕ್ ಇದೆ ಅದರಲ್ಲಿ. ಹಂಗೆಲ್ಲ ಮಾಡೋಕ್ಕೆ ಸಾಧ್ಯವಿಲ್ಲ. ಬೇಕಿದ್ರೆ ಅದನ್ನು ಕ್ಯಾನ್ಸಲ್ ಮಾಡಿ ಬೇರೆ ಕಡೆ ಇನ್ನೊಂದು ಕಡೆ ಹೋಗ್ಬಿಟ್ಟು ವೋಟ್ರ್ ಐ ಡಿ ಮಾಡ್ಕೋಸ್ಕೋಬೋದು. ಇವಾಗ ಡೆಲ್ಲಿನ ವೋಟ್ರ್ ಐ ಡಿಯನ್ನು ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲಿ ಬಂದ್ಬಿಟ್ಟು ಹೊಸ ವೋಟ್ರ್ ಐ ಡಿಯನ್ನು ಮಾಡ್ಕೋಬೋದು, ಆಧಾರ್ ಕಾರ್ಡ್ ಮಾಡ್ಕೋಬೋದು, ರೇಷನ್ ಕಾರ್ಡ್ ಎಲ್ಲ ಮಾಡ್ಕೋಬೋದು. 3-4 ಲಿಂಕ್ ಇದೆ ಸರ್ ಅದರಲ್ಲಿ. ಹಂಗೆಲ್ಲ ಮಾಡ್ಕೊಳಕ್ಕೆ ಸರ್ ಖಂಡಿತ ಇಲ್ಲ. ಆ ಎಲೆಕ್ಷನ್ ಆಗೋ ಟೈಮಲ್ಲಿ ಅವ್ರಿಗೂ ಏನು ಮಾಡ್ತಾಯಿದ್ರು ಅದು ಪ್ರಶ್ನೆ ಅಲ್ವಾ? ಸುಮ್ಮನೆ ಹೇಳೋದು ಇದು ಕರೆಕ್ಟ್ ಅಲ್ಲ. ಏನೋ ಒಂದು ಇದು ಕೆಲ್ಸಕ್ಕೆ ಬರೋದನ್ನ ಮಾಡ್ಬೇಕು ಅವ್ರು ಅಪೋಸಿಷನ್ ಲೀಡರಾಗಿ. ಈ ಚಿಕ್ಕದು ಚೀಪ್ ಇದು ಮಾಡೋಕ್ಕೆ ಹೋಗ್ಬಾರ್ದು. ತಪ್ಪು ಇದು, ಆ್ಯಕ್ಚುಲಿ ರಾಂಗ್ ವೇ ಇದೆ. ಫಸ್ಟ್ ಪಾಯಿಂಟ್ ಅವತ್ತೇ ಇದನ್ನು ಅಬ್ಜೆಕ್ಷನ್ ಮಾಡಬೇಕಾಗಿತ್ತು. ಯಾವಾಗ ಆಗಿರುತ್ತಲ್ಲ ಅಕ್ರಮ ಅಂತ ಗೊತ್ತಿರುತ್ತಲ್ಲ ಆಗ ಮಾಡಬೇಕಾಗಿತ್ತು. ವಿತ್ ಪ್ರೂಫು ಕೊಡಬೇಕಲ್ವ ಅವರು. ತಪ್ಪು ಮಾತಾಡಬಾರ್ದು. ಎಲ್ಲಿದೆ ಆ ಥರದ್ದೆಲ್ಲ ನಡೆಯಲ್ಲ ಸರ್. ಏನು ಸಾಕ್ಷ್ಯ ಇದೆ? ನಾವು ವೋಟರಿಗೆ ವೋಟರ್ ಅವರು ನಾವು ಹೇಳ್ಬೇಕು ಸಾಕ್ಷ್ಯ. ಅವ್ರೇನು ಹೇಳ್ತಾರೆ? ಅವ್ರು ಎಲ್ಲಿರೋರು ಏನು ಹೇಳ್ತಾರೆ? ತಪ್ಪು ಅದು. ಅವರು ಮೋದಿಯವ್ರೇನು ಇದನ್ನು ಮಾಡ್ತಾರೆ, ಪ್ರಿಂಟ ಮಾಡ್ತಾರೆ ಅವ್ರು ಬಂದು ಪಾಪ. ತಪ್ಪು ಅದೆಲ್ಲ. ಇನ್ನು ಬೆಂಗಳೂರು ಗ್ರಾಮಾಂತರದ ವಿಚಾರಕ್ಕೆ ರಾಹುಲ್ ಗಾಂಧಿ ಮಾಡಿರೋ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಕೇಳೋಣ ಬನ್ನಿ. I also agree with Rahul Gandhi. Even I also have a very thorough this one. I also have made a very detailed investigation on even my Bangalore rural constituency also. Lot of golmals have been done. I don't want to disclose much. I'll come back later on this issue. ಇನ್ನು ರಾಹುಲ್ ಗಾಂಧಿ ಮಾಡಿರ್ತಕ್ಕಂಥ ಈ ಗಂಭೀರ ಆರೋಪಕ್ಕೆ ಬೆಂಗಳೂರು ಗ್ರಾಮಾಂತರದ ಜನ ಏನು ಹೇಳ್ತಾರೆ? ಆರ್ಆರ್ ನಗರದ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಬರೀ ಸುಳ್ಳು ಹೇಳ್ತಾರೆ, ಚುನಾವಣೆಯಲ್ಲಿ ಸೋತಾಗ ಈ ರೀತಿ ಆರೋಪಗಳನ್ನ ಮಾಡ್ತಾರೆ ಅವರು ಅಂತ ಜನ ರಾಹುಲ್ ಗಾಂಧಿ ವಿರುದ್ಧ ಕಿಡಿಕಾರಿದ್ದಾರೆ. ಚುನಾವಣೆ
ಚುನಾವಣೆಯಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಹಾಗಂತ ರಾಹುಲ್ ಗಾಂಧಿ ವಿರುದ್ಧ ಆರ್ ನಗರದ ಜನ ಕಿಡಿಕಾರಿದ್ದಾರೆ. ಬೆಂಗಳೂರಲ್ಲಿ ಆದಂತಹ ಲೋಕಸಭಾ ಚುನಾವಣೆಯಲ್ಲಿ ಮುಖ್ಯವಾಗಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಅಯ್ಯಪ್ಪ ಬರೀ ಸುಳ್ಳು ಹೇಳೋದು ಸರ್. ಅಯ್ಯಪ್ಪ ಪ್ರೂಫ್ ಇಟ್ಕೊಂಡು ಮಾತಾಡಲಿ, ಪ್ರೂಫ್ ಕೊಟ್ಬಿಟ್ಟು ಆಮೇಲೆ ಮಾತಾಡಲಿ. ನಮ್ಮ ಹತ್ರ ಸಾಕ್ಷ್ಯತೆಗೆ ಅಂದ್ರೆ ಅಕ್ರಮ ವೋಟರ್ ಐಡಿ ಅಕ್ರಮ ಅದು ತೋರಿಸ್ಬಿಟ್ಟು ಮಾತಾಡಬೇಕಲ್ಲ. ಹೌದಲ್ವಾ? ಹೌದು. ನೀವೇನು ಈ ಭಾಗದ ಜನ ಆಗಿ ಅವ್ರು ನಂಬೋದೇ ಇಲ್ಲ. ಇಲ್ಲ ಆಗಿಲ್ಲ. ಯಾಕಾಗಲ್ಲ ಅಂತ ಅಲ್ಲ ಏನಕ್ಕೆ ಹೆಂಗೆ ಅದನ್ನ ಫೋರ್ಜರಿ ಮಾಡೋಕ್ಕಾಗತ್ತೆ ವೋಟರ್ ಐಡಿನ? ಹಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಬ್ಬರು ವ್ಯಕ್ತಿದ್ದು ಫೋಟೋ ಇದ್ಮೇಲೆ ಅದನ್ನು ಇದು ಕಂಡುಹಿಡಿತಾರೆ, ಇವ್ರದ್ದೇ ಇದು ಐ ಡಿ ಕಾರ್ಡ್ ಅಂತ. ಅದನ್ನು ಬೇರೆಯವರು ಯಾವ ಥರ ಇದು ಮಾಡೋಕ್ಕಾಗತ್ತೆ, ಗೋಲ್ಮಾಲ್ ಮಾಡೋಕ್ಕಾಗತ್ತೆ? ರಾಹುಲ್ ಗಾಂಧಿ ಹೇಳ್ತಾರೆ ನಮ್ಮ ಕಡೆ ಸಾಕ್ಷಿದೆ 100% ಅಂತ ಹೇಳಿ. ಆಗಲ್ಲ ಸರ್. ಅದು ಯಾವ ಥರ ಮಾಡ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಏನಾದರೂ ಮಾಡಿದರೆ ನಮ್ಮ ಏರಿಯಾದಲ್ಲಿ ಆ ಥರ ಆಗಿದ್ರೆ ಅದ್ರ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಯಾರನ್ನಾದ್ರೂ ಲಾಸ್ಟ್ ಟೈಮ್ ವೋಟ್ ಹಾಕಿದ್ರ ನೀವು ಇಲ್ಲಿ? ಹಾಕಿದ್ದೀವಿ. ನಾವು ಯಾವಾಗೂ ಹಾಕೋದೇ ಕಾಂಗ್ರೆಸ್ಗೆನೆ, ಅದು ಬಿಟ್ಟು ಬೇರೆ ಇನ್ನೇನು ಮಾತಿಲ್ಲ. ಆದರೆ ಈ ಥರ ಫೋರ್ಜರಿ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ವೋಟ್ರ್ ಐ ಡಿನ ಇಲ್ಲ ಸರ್, ಹಲವಾರು ಪಕ್ಕ ಪರ್ಫೆಕ್ಟಾಗಿ ಮಾಡಿಕೊಂಡಿದ್ದಾರಲ್ಲ ವೋಟ್ರ್ ಐ ಡಿನ. ಅದು ಹೆಂಗೆ ಮೋಸ ಮಾಡೋಕ್ಕೆ ಸಾಧ್ಯ? ಅವರು ಇನ್ನೊಂದು ಹೇಳ್ತಾರೆ, ಅವರು ಸೋತ್ಬಿಟ್ರೆ ಹಿಂಗೆ ಮಾತಾಡ್ತಾರೆ, ಗೆದ್ದುಬಿಟ್ರೆ ಇದೆಲ್ಲ ಮಾತಾಡೋದಿಲ್ಲ. ನಾನು ನೋಡಿದ್ದೀನಿ ಈಗ ರಾಹುಲ್ ಗಾಂಧಿ ಬೆಂಗಳೂರಲ್ಲಿ ಸೋತ್ಬಿಟ್ಟು ಬೇರೆ ಎಲ್ಲನ ಅವರು ಅಂದ್ಕೊಂಡಿರೋ ಜಾಗದಲ್ಲಿ ಗೆದ್ದುಬಿಟ್ರೆ ಏನೋ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಸೋತ್ಬಿಟ್ರೆ ವೋಟ್ರ್ ಐ ಡಿ ಮೋಸ, ಇದು ಮೋಸ, ಅದು ಮೋಸ ಅಂತ ಮಾತಾಡಿದ್ದೀನಿ, ಭಾರಿ ಕೇಳಿದ್ದೀನಿ. ಅವರು ಸ್ವಲ್ಪ ಬುದ್ಧಿವಂತಿಕೆಯಿಂದ ಮಾತಾಡ್ದಲ್ಲ ಬಿಡಿ, ಅವ್ರು ಸೋತ್ಬಿಟ್ರೆ ಹಿಂಗೆ ಮಾತಾಡ್ತಾರೆ. ಅದು ನೋಡಿ ಸರ್, ಹಲವಾರು ಆಧಾರ್ ಕಾರ್ಡು ಇದೆಲ್ಲ ಲಿಂಕ್ ಇದೆ ಅದರಲ್ಲಿ. ಹಂಗೆಲ್ಲ ಮಾಡೋಕ್ಕೆ ಸಾಧ್ಯವಿಲ್ಲ. ಬೇಕಿದ್ರೆ ಅದನ್ನು ಕ್ಯಾನ್ಸಲ್ ಮಾಡಿ ಬೇರೆ ಕಡೆ ಇನ್ನೊಂದು ಕಡೆ ಹೋಗ್ಬಿಟ್ಟು ವೋಟ್ರ್ ಐ ಡಿ ಮಾಡ್ಕೋಸ್ಕೋಬೋದು. ಇವಾಗ ಡೆಲ್ಲಿನೇನೋ ವೋಟ್ರ್ ಐ ಡಿಯನ್ನು ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲಿ ಬಂದ್ಬಿಟ್ಟು ಹೊಸ ವೋಟ್ರ್ ಐ ಡಿಯನ್ನು ಮಾಡ್ಕೋಬೋದು, ಆಧಾರ್ ಕಾರ್ಡ್ ಮಾಡ್ಕೋಬೋದು, ರೇಷನ್ ಕಾರ್ಡ್ ಎಲ್ಲ ಮಾಡ್ಕೋಬೋದು. 3-4 ಲಿಂಕ್ ಇದೆ ಸರ್ ಅದರಲ್ಲಿ. ಹಂಗೆಲ್ಲ ಮಾಡ್ಕೊಳಕ್ಕೆ ಸರ್ ಖಂಡಿತ ಇಲ್ಲ. ಆ ಎಲೆಕ್ಷನ್ ಆಗೋ ಟೈಮಲ್ಲಿ ಅವ್ರಿಗೂ ಏನು ಮಾಡ್ತಾಯಿದ್ರು ಅದು ಪ್ರಶ್ನೆ ಅಲ್ವಾ. ಸುಮ್ಮನೆ ಹೇಳೋದು ಇದು ಕರೆಕ್ಟ್ ಅಲ್ಲ. ಏನೋ ಒಂದು ಇದು ಕೆಲ್ಸಕ್ಕೆ ಬರೋದನ್ನ ಮಾಡ್ಬೇಕು ಅವ್ರು ಅಪೋಸಿಷನ್ ಲೀಡರಾಗಿ. ಈ ಚಿಕ್ಕದು ಚೀಪ್ ಇದು ಮಾಡೋಕ್ಕೆ ಹೋಗ್ಬಾರ್ದು. ತಪ್ಪು ಇದು, ಆ್ಯಕ್ಚುಲಿ ರಾಂಗ್ ವೇ ಇದೆ. ಫಸ್ಟ್ ಪಾಯಿಂಟ್ ಅವತ್ತೇ ಇದನ್ನು ಅಬ್ಜೆಕ್ಷನ್ ಮಾಡಬೇಕಾಗಿತ್ತು. ಯಾವಾಗ ಆಗಿರುತ್ತಲ್ಲ ಅಕ್ರಮ ಅಂತ ಗೊತ್ತಿರುತ್ತಲ್ಲ ಆಗ ಮಾಡಬೇಕಾಗಿತ್ತು. ವಿತ್ ಪ್ರೂಫು ಕೊಡಬೇಕಲ್ವ ಅವರು. ತಪ್ಪು ಮಾತಾಡಬಾರ್ದು. ಎಲ್ಲಿದೆ ಆ ಥರದ್ದೆಲ್ಲ ನಡೆಯಲ್ಲ ಸರ್. ಏನು ಸಾಕ್ಷ್ಯ ಇದೆ? ನಾವು ವೋಟರಿಗೆ ವೋಟರವರು ನಾವು ಹೇಳ್ಬೇಕು ಸಾಕ್ಷ್ಯ. ಅವ್ರು ಏನು ಹೇಳ್ತಾರೆ? ಅವ್ರು ಎಲ್ಲಿರೋರು ಏನು ಹೇಳ್ತಾರೆ? ತಪ್ಪು ಅದು. ಅವರು ಮೋದಿಯವ್ರು ಏನು ಇದನ್ನು ಮಾಡ್ತಾರೆ, ಪ್ರಿಂಟ ಮಾಡ್ತಾರೆ ಅವ್ರು ಬಂದು ಪಾಪ. ತಪ್ಪು ಅದೆಲ್ಲ. ಇನ್ನು ಬೆಂಗಳೂರು ಗ್ರಾಮಾಂತರದ ವಿಚಾರಕ್ಕೆ ರಾಹುಲ್ ಗಾಂಧಿ ಮಾಡಿರೋ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಕೇಳೋಣ ಬನ್ನಿ.